ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಪ್ರಸಿದ್ಧ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಹೌದು. ನಮಗೆ ಸಿಕ್ಕಿರೋ ಸ್ವಲ್ಪ ಮಾಹಿತಿಗಳ ಆಧಾರದ ಮೇಲೆ ಈ ಜಾಗದ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಅದೊಂದು ಬಹಳ ವಿಶಿಷ್ಟವಾದ ಸ್ಥಳ. ಇಲ್ಲಿನ ಮೂಲಗಳು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತವೆ. ಮೊದಲಿಗೆ ಈ ಜಾಗ ಎಲ್ಲಿದೆ ಅಂತ ನೋಡಿದ್ರೆ ಮಂಗಳೂರಿಂದ ಒಂದು 50 ಕಿಲೋಮೀಟರ್ ಅನ್ಸುತ್ತೆ. ಹೌದು, ಸುಮಾರು ಅಷ್ಟೇ. ಮುಡುಬಿದ್ರಿಯಿಂದಂತೂ ಇನ್ನೂ ಹತ್ರ, ಒಂದು 10 ಕಿಲೋಮೀಟರ್. ಸರಿ. ಕುಮಾರಧಾರಾ ನದಿ ತೀರದಲ್ಲಿಯೇ ಪೂರ್ತಿ ಕಾಡಿನ ಮಧ್ಯೆ ಇದೆ ಈ ಕ್ಷೇತ್ರ. ಹೌದು, ಅದೇ ಅದರ ಒಂದು ಸೌಂದರ್ಯ. ಪಶ್ಚಿಮ ಘಟ್ಟಗಳ ಆ ಹಸಿರು, ಆ ವಾತಾವರಣವೇ ಬೇರೆ. ಇಲ್ಲಿನ ಕಥೆ ಬರೀ ಇವತ್ತಿನದಲ್ಲ, ಆ ಪುರಾಣ ಕಾಲದಿಂದಲೂ ಇದೆ. ಮುಖ್ಯವಾಗಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಕಾರ್ತಿಕೇಯನ ಪೂಜೆ ನಡೆಯುತ್ತೆ. ಇದರ ಜೊತೆಗೇನೆ ಒಂದು ಕುಕ್ಕೆ ಪಿಶಾಚಿ ಅಂತ ಇತ್ತು. ಆ ದುಷ್ಟ ಶಕ್ತಿಯನ್ನ ಇಲ್ಲೇ ನಿಗ್ರಹ ಮಾಡಿದ್ದು ಅಂತ ಒಂದು ನಂಬಿಕೆ. ಓ, ಕುಕ್ಕೆ ಪಿಶಾಚಿ, ಇದು ಸ್ಥಳೀಯವಾಗಿ ಕೇಳಿಬರುವ ಒಂದು ಹೆಸರಲ್ವಾ? ಹೌದು, ಒಂದು ರೀತಿಯ ದುಷ್ಟ ಶಕ್ತಿ ಅಂತ ಜನರ ನಂಬಿಕೆ. ಸರಿ ಸರಿ. ಹಾಗೇನೆ ಹಠಯೋಗಿ ಗೋರಕ್ಷನಾಥರಿಗೂ ಈ ಜಾಗಕ್ಕೂ ಸಂಬಂಧ ಇದೆ ಅಂತಾನೂ ಒಂದು ನಂಬಿಕೆ ಇದೆ. ಹೌದು, ಇದು ಸ್ವಲ್ಪ ಕುತೂಹಲಕಾರಿ. ಅಂದ್ರೆ ಶೈವ ಪರಂಪರೆಯ ಗೋರಕ್ಷನಾಥರು ಮತ್ತೆ ಸ್ಕಂದನ ಆರಾಧನೆ ಇವೆರಡು ಇಲ್ಲಿ ಹೇಗೆ ಸೇರಿದ್ವು ಅನ್ನೋದು ನಿಜ. ಬಹುಶಃ ಇದು ಹೇಗೆ ಅಂದ್ರೆ ಬೇರೆ ಬೇರೆ ನಂಬಿಕೆಗಳು, ಆಚರಣೆಗಳು ಕಾಲಕ್ರಮೇಣ ಒಂದೇ ಕಡೆ ಸೇರಿ ಬೆಳೆದಿದೆ ಅನ್ಸುತ್ತೆ. ಈ ಕ್ಷೇತ್ರದ ಧಾರ್ಮಿಕ, ಐತಿಹಾಸಿಕ ಮತ್ತೆ ಪ್ರಾಕೃತಿಕ ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಪೂರ್ತಿ ಚಿತ್ರಣ ಸಿಗುತ್ತೆ. ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ. ಸರಿ. ಈಗ ದೇವಸ್ಥಾನದ ಕಟ್ಟಡದ ಬಗ್ಗೆ ಹೇಳೋದಾದ್ರೆ ಇದು ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳ ಶೈಲಿಯಲ್ಲೇ ಇದೆ ಅಲ್ವಾ? ಸಾಂಪ್ರದಾಯಿಕ ಶೈಲಿ. ಹೌದು, ಅದೇ ರೀತಿಯ ಕೆತ್ತನೆಗಳು, ಗೋಪುರ ಎಲ್ಲ ಕಾಣಿಸುತ್ತೆ. ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದೆ. ಅಷ್ಟೇ ಅಲ್ಲ, ಆ ದೇವಸ್ಥಾನದ ಸುತ್ತಮುತ್ತ ಕೂಡ ಕೆಲವು ಮುಖ್ಯವಾದ ಜಾಗಗಳಿವೆ. ಉದಾಹರಣೆಗೆ ಪಕ್ಕದಲ್ಲೇ ಹರಿಯುವ ಕುಮಾರಧಾರಾ ನದಿ. ಓಹೋ, ಹೌದು, ಕುಮಾರಧಾರ. ಅಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅನ್ನೋದು ಬಹಳ ಜನರ ನಂಬಿಕೆ. ಪವಿತ್ರ ನದಿ ಸ್ನಾನ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಅಲ್ವಾ? ನಿಜ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಪಿಶಾಚಿ ಮುಖದ ಬಾವಿ ಅಂತ ಒಂದಿದೆ ಅಂತ ಕೇಳಿದ್ದೆ. ಅದರ ಬಗ್ಗೆ ಏನಾದ್ರು? ಹೌದು, ಆ ಬಾವಿಯ ನೀರಿಗೆ ಒಂದು ವಿಶೇಷ ಶಕ್ತಿ ಇದೆ ಅಂತ ನಂಬ್ತಾರೆ. ಅಂದ್ರೆ ಅದು ಪಿಶಾಚಿ ಬಾಧೆ, ಕೆಟ್ಟ ದೃಷ್ಟಿ ಇಂಥಾದ್ರಿಂದ ರಕ್ಷಣೆ ಕೊಡುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಇದು ಬಹುಶಃ ಆ ಕುಕ್ಕೆ ಪಿಶಾಚಿ ಕತೆಗೆ ಸಂಬಂಧಪಟ್ಟಿದ್ದು ಇರಬಹುದು. ಹಾಗೇನೆ ಗೋರಕ್ಷನಾಥರ ಬಗ್ಗೆ ಹೇಳಿದ್ವಲ್ಲ, ಹೌದು, ಅವರು ಇಲ್ಲೇ ಒಂದು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಂತಾನೂ ಹೇಳ್ತಾರೆ. ಅದನ್ನ ಗೋರಕ್ಷನಾಥರ ಗುಹೆ ಅಂತಾನೆ ಕರೀತಾರೆ ಈಗ್ಲೂ. ಓ, ಸರಿ ಸರಿ. ಇಷ್ಟೆಲ್ಲ ಪವಿತ್ರ ಜಾಗಗಳು, ನಂಬಿಕೆಗಳು ಇವೆಲ್ಲ, ಇದರ ಜೊತೆಗೆ ಇಲ್ಲಿ ನಡೆಯೋ ಪೂಜೆ, ಆಚರಣೆಗಳು ವಿಶಿಷ್ಟವಾಗಿವೆ ಅಂತ ಕೇಳಿದ್ದೀನಿ. ವಿಶೇಷವಾಗಿ ದೋಷ ನಿವಾರಣೆಗೆ ಅಂತ. ಹೌದು ಹೌದು, ಇಲ್ಲಿ ಕೆಲವು ಮುಖ್ಯವಾದ ಉತ್ಸವಗಳು ನಡೀತವೆ. ಸ್ಕಂದ ಷಷ್ಠಿ, ಇದು ಸುಬ್ರಹ್ಮಣ್ಯನಿಗೆ ಬಹಳ ಮುಖ್ಯವಾದ ದಿನ. ಮತ್ತೆ ನಾಗರ ಪಂಚಮಿ, ತೈಪೂಸಂ ಇವೆಲ್ಲ ಆಚರಣೆಗಳು ಇವೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ದೋಷ ನಿವಾರಣೆಗಾಗಿ ಇಲ್ಲಿಗೆ ಬಹಳ ಜನ ಬರ್ತಾರೆ. ಯಾವ ತರಹದ ದೋಷಗಳು? ಮುಖ್ಯವಾಗಿ ಸರ್ಪದೋಷ. ಓ, ಸರ್ಪದೋಷ, ಇದು ಕೇಳಿರ್ತೀವಿ. ಹೌದು, ಜ್ಯೋತಿಷ್ಯದಲ್ಲಿ ಇದು ಸರ್ಪಗಳಿಗೆ ಸಂಬಂಧಪಟ್ಟ ಹಾಗೆ ಬರುವ ಒಂದು ರೀತಿಯ ತೊಂದರೆ ಅಥವಾ ಶಾಪ ಅಂತ ಹೇಳ್ತಾರೆ. ಈ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ನಾಗಾರಾಧನೆಗೆ ವಿಶೇಷವಾದ ಸ್ಥಾನ ಇದೆ. ಹಾಗಾಗಿ ಇಲ್ಲಿ ಸರ್ಪದೋಷಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಬಹಳ ಆಳವಾಗಿದೆ. ಹೌದು, ನಾಗ ಬನಗಳೆಲ್ಲ ಇರ್ತಾವಲ್ಲ. ಖಂಡಿತ. ಇದರ ಜೊತೆಗೆ ಬೇರೆ ಗ್ರಹ ಪೀಡೆಗಳು, ಆಮೇಲೆ ಈ ಪಿಶಾಚಿ ದೋಷಗಳು ಕೂಡ ಇಲ್ಲಿ ಪೂಜೆ ಸಲ್ಲಿಸಿದ್ರ ನಿವಾರಣೆ ಆಗುತ್ತೆ ಅಂತ ಭಕ್ತರು ನಂಬ್ತಾರೆ. ಇಲ್ಲಿ ಕೊಡುವ ಪ್ರಸಾದ ಕೂಡ ಏನೋ ವಿಶೇಷ ಅಲ್ವಾ? ನಿಂಬೆಹಣ್ಣು ಮತ್ತೆ ಉಪ್ಪಿನ ಕಾಳು ಕೊಡ್ತಾರಂತೆ. ಹೌದು, ಆ ಪ್ರಸಾದ ತಗೊಂಡ್ರೆ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ಅನಿಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನೋದು ಅಲ್ಲಿನ ಒಂದು ದೃಢವಾದ ನಂಬಿಕೆ. ನಿಂಬೆ, ಉಪ್ಪು ಇವಕ್ಕೆ ಶುದ್ಧೀಕರಿಸೋ ಶಕ್ತಿ ಇದೆ ಅಂತ ಸಾಮಾನ್ಯವಾಗೂ ಹೇಳ್ತಾರಲ್ಲ. ಹೌದೌದು, ಇಷ್ಟೆಲ್ಲೋ ಧಾರ್ಮಿಕ, ಪೌರಾಣಿಕ ಮಹತ್ವ ಇದೆ. ಇದರ ಜೊತೆಗೆ ಈ ಜಾಗ ಪ್ರಕೃತಿ ಸೌಂದರ್ಯಕ್ಕೂ ಹೆಸರುವಾಸಿ ಅಲ್ವಾ? ಪಶ್ಚಿಮ ಘಟ್ಟಗಳ ಹಸಿರು, ಸುತ್ತಮುತ್ತ ಕಾಡು. ಖಂಡಿತವಾಗಿಯೂ ಪ್ರಕೃತಿ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಜಾಗ. ಹತ್ತಿರದಲ್ಲಿ ಅರ್ಬಿನ್ ಜಲಪಾತ ಅಂತ ಒಂದಿದೆ. ಚಾರಣ ಮಾಡೋಕೆ ಇಷ್ಟಪಡೋರಿಗೂ ಒಳ್ಳೆ ಅವಕಾಶಗಳಿವೆ.
ಮಂಗಳೂರು ಅಥವಾ ಉಡುಪಿಯಿಂದ ಒಂದೇ ದಿನ ಹೋಗಿ ಬರೋದಕ್ಕೂ ತುಂಬಾ ಅನುಕೂಲ. ಡೇ ಟ್ರಿಪ್ಗೆ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋದು ಬರೀ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಅದೊಂದು ಧರ್ಮ, ಇತಿಹಾಸ, ಆಳವಾದ ನಂಬಿಕೆಗಳು ಮತ್ತೆ ಪ್ರಕೃತಿ ಸೌಂದರ್ಯ ಎಲ್ಲವೂ ಸೇರಿದ ಒಂದು ಅಪೂರ್ವವಾದ ಸಂಗಮ ಅನ್ಸುತ್ತೆ. ಹೌದು, ಅಲ್ಲಿ ಹೋದಾಗ ಸಿಗುವ ಒಂದು ರೀತಿಯ ಶಾಂತ ವಾತಾವರಣ, ಆ ಆಧ್ಯಾತ್ಮಿಕ ಅನುಭವ ಇದೆಯಲ್ಲ, ಅದು ನಿಜಕ್ಕೂ ವಿಶೇಷ. ಇಲ್ಲಿ ನಾವೊಂದು ವಿಷಯ ಯೋಚನೆ ಮಾಡಬಹುದು ನೋಡಿ. ಹೇಳಿ. ಹೇಗೆ ಈ ಪುರಾಣದ ಕಥೆಗಳು, ಈಗ ಉದಾಹರಣೆಗೆ ನೀವು ಹೇಳಿದ ಹಾಗೆ ಸರ್ಪದೋಷದ ನಂಬಿಕೆ ಮತ್ತೆ ಆ ಸ್ಥಳದ ಭೌಗೋಳಿಕ ಅಂಶಗಳು, ಅಂದ್ರೆ ಆ ಕುಮಾರಾಧಾರ ನದಿಯಲ್ಲಿ ಸ್ನಾನ ಮಾಡೋದಿರ್ಬೋದು ಅಥವಾ ಆ ಪಿಶಾಚಿ ಬಾವಿಯ ನೀರಿರ್ಬೋದು, ಇವೆಲ್ಲ ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಹೌದು, ಇಂಥ ಪವಿತ್ರ ಸ್ಥಳಗಳ ಶಕ್ತಿಯನ್ನು, ಅದರ ಒಂದು ನಿಗೂಢತೆಯನ್ನು ಇವತ್ತಿಗೂ ಜನರ ಮನಸ್ಸಲ್ಲಿ ಅಷ್ಟು ಗಾಢವಾಗಿ ಉಳಿಸಿವೆ ಅನ್ನೋದು ನಿಜಕ್ಕೂ ಗಮನಿಸಬೇಕಾದ ಸಂಗತಿ.